ಹಲೋ ಫ್ರೆಂಡ್ಸ್, ನಾನಿವತ್ತು ಗೋಬಿ ಡ್ರೈ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು. ಹೂಕೋಸಿದ್ರೆ ಸಾಕು, ಮನೆಯಲ್ಲಿ ನಾವು ಈ ಥರ ಒಂದು ಡ್ರೈ ಗೋಬಿ ಮಾಡ್ಕೋಬಹುದು. ತುಂಬ ರುಚಿಯಾಗಿರುತ್ತೆ ಮತ್ತು ಹೊರಗಡೆ ನಾವೇನು ಟೇಸ್ಟ್ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲೊಂದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟೇ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಖಾರಕ್ಕೆ ನಾನು ಅಚ್ಕಾರದ ಪುಡಿ ಬಳಸ್ತಾ ಇದ್ದೀನಿ. ನಾನಿಲ್ಲಿ 1.5 ಟೀ ಸ್ಪೂನ್ ಅಂತ ಅಂದರೆ 1 ಟೀ ಸ್ಪೂನ್ ಹಾಕ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಖಾರಕ್ಕೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಅಂತ ಇಟ್ಕೊಳ್ಳಿ. ಹಾಗೆ 1/4 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ನಾನು ಇಲ್ಲಿ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ, ರುಚಿ ಬರುತ್ತೆ ಅಂತ ಹೇಳಿ. ಹಾಗೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಆಗೋಷ್ಟು ನಾನಿಲ್ಲಿ ಗರಂ ಮಸಾಲ ಮತ್ತು 1 ಚಿಟಿಕೆ ಆಗೋಷ್ಟು ಆಮ್ಚೂರು ಪೌಡರ್ನ ಬಳಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಫಸ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಹಿಟ್ಟೆಲ್ಲ ಒಂದಾಗಲಿ ಅಂತ ಹೇಳಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಹಿಟ್ಟನ್ನ ಒಟ್ಟಿಗೆ ನೀರು ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಹದ ಬಂದರೆ ಸಾಕಾಗತ್ತೆ. ನೋಡಿ, ಇಷ್ಟು ಹದ ಇದ್ದರೆ ಗೋಬಿಗೆ ಚೆನ್ನಾಗಿರುತ್ತೆ. ನಾನು ಮೊದಲೇ ಹೂಕೋಸನ್ನ ಬಿಸಿ ನೀರಲ್ಲೇ ಹಾಕಿ ಅರಿಶಿನ ಹಾಕಿಟ್ಟಿದ್ದೆ. ಅದನ್ನು ಕೂಡ ನಾನು ಇದ್ರ ಜೊತೆಯಲ್ಲೇ ಸೇರಿಸ್ಕೊತೀನಿ. ನೋಡಿ, ನೀರೆಲ್ಲ ಸೋದಿಸಿ ನಾನು ಒಂದು ತೂತು ಬಟ್ಲಿಗೆ ಹಾಕಿ, ಅಂದರೆ ಒಂದು ಸ್ಟ್ರೈನರ್ಗೆ ಹಾಕಿ ಇಟ್ಟಿದ್ದೆ. ಒಂದು ಚೂರು ನೀರಿಲ್ಲ ಇದರಲ್ಲಿ. ಅರಿಶಿನ ಹಾಕಿ ರೆಡಿ ಬಿಸಿ ನೀರಿಗೆ ಇಟ್ಟಿದ್ದೆ, ನೀಟಾಗುತ್ತೆ ಅಂಥೇಳಿ. ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೇನಾದರೂ ಬ್ಯಾಟರ್ ಕಡಿಮೆ ಅನಿಸಿದ್ರೆ ಇನ್ನು ಎಕ್ಸ್ಟ್ರಾ ಒಂಚೂರು ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಸೇರಿಸ್ಕೋಬಹುದು. ನೋಡಿ, ಈ ಥರ ನಿಧಾನಕ್ಕೆ ಅದು ಒಡಿದಲೇ ಇರೋ ಹಾಗೆ ಕಲಿಸ್ಕೋಬೇಕಾಗತ್ತೆ. ಹಾಗೆ ಎಲ್ಲನೂ ಹೊಂದ್ಕೋಬೇಕು. ಮಸಾಲೆ ಏನಿರುತ್ತಲ್ಲ, ನಾವು ಕಲಸಿರೋ ಹಿಟ್ಟು ಹೂಕೋಸಿಗೆ ಈ ರೀತಿ ಅಂಟ್ಕೊಳ್ಬೇಕು ಚೆನ್ನಾಗೆ. ಈ ಕಡೆ ನಾನು ಬಾಣಲಿಲಿ ಎಣ್ಣೆ ಬಿಸಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಎಣ್ಣೆ ಕೂಡ ಕಾಯ್ದಿದೆ. ನೋಡಿ, ಇವಾಗ ನಾನು ಒಂದೊಂದೇ ಹಾಕ್ತಾಯಿದ್ದೀನಿ. ಕೈಯಲ್ಲೇ ಹಾಕಿ ಸ್ಪೂನಿಂದ ಸಹಾಯದಿಂದ ಹಾಕ್ಬೇಡಿ. ಆದಷ್ಟು ಅಂಟದಲ್ಲೇ ಇರೋ ಹಾಗೆ ಒಂದೊಂದು ಅಂಟ್ಕೊಳ್ದಲ್ಲೇ ಇರೋ ಥರ ಹಾಕಿ ಚೆನ್ನಾಗಿ ಬರುತ್ತೆ ಆವಾಗ. ನೋಡಿ, ಈ ಥರ ಒಂದೊಂದೇ ಬಿಡಿಸ್ಬೇಕಾಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಒಂದು 10 ನಿಮಿಷದ ಒಳಗಡೆ ಡ್ರೈ ಗೋಬಿ ನಾವು ಮನೇಲಿ ಮಾಡ್ಕೊಂಬಿಡ್ಬೋದು. ಸೊ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ವಿಡಿಯೋ ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ತುಂಬ ಈಸಿ ಇರೋವಂಥ ಅಡುಗೆಗಳನ್ನ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಯಾವುದಾದ್ರೂ ಬೇಕಾದರೆ ಅಡುಗೆನ ನನಗೆ ಕಮೆಂಟ್ ಮಾಡಿದ್ರೆ ನಾನು ಆ ಅಡುಗೆನ ಮಾಡಿ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು, ತುಂಬ ಟೈಮ್ ತೊಗೊಳ್ಳಲ್ಲ. ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸಿ ನಾವು ರುಚಿಯಾದಂಥ ಅಡುಗೆನ ಮಾಡ್ಕೊಳ್ಳೋ ಅಂಥದ್ದನ್ನೇ ನಾನು ತೋರಿಸೋದು. ಸೊ ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಾಗುತ್ತೆ. ಆದಷ್ಟು ಅಂಟದಲ್ಲೇ ಇರೋಗೆ ಬರುತ್ತೆ. ತುಂಬ ಏನೂ ಇದಾಗಲ್ಲ. ನೋಡಿ, ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಹೊತ್ತೂ ಏನೂ ತೊಗೊಳ್ಳೋದಿಲ್ಲ, ಸಮಯನೂ ಬೇಗನೂ ಆಗೋಗುತ್ತೆ. ನೋಡಿದ್ರಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತಹ ಡ್ರೈ ಗೋಬಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಿರೋರಿಗೆ ತುಂಬ ಥ್ಯಾಂಕ್ಸ್. ಇಲ್ಲಿವರೆಗೂ ವಿಡಿಯೋ ಯಾರೆಲ್ಲ ನೋಡಿದ್ರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ಫ್ರೆಂಡ್ಸ್.